ಅಮೆರಿಕ, ರಷ್ಯಾ, ಜರ್ಮನಿ, ಜಪಾನ್ ನಂತಹ ದೊಡ್ಡ ದೊಡ್ಡ ದೇಶಗಳ ಹೆಸರು ಕೇಳಿದ ತಕ್ಷಣ ನಮ್ಗೆ ಮೊದಲಿಗೆ ನೆನಪಿಗೆ ಬರುವುದು ಏನು? ಮೊದಲಿನಿಂದಲೂ ನೋಡಿದ್ರೆ ಈ ಡಿಫೆನ್ಸ್ ಹಾಗೂ ಏರೋಸ್ಪೇಸ್ ರಂಗಗಳಲ್ಲಿ ಅವರದ್ದೇ ಸಂಪೂರ್ಣ ಆಧಿಪತ್ಯ ನಡೆಯುತ್ತಿದೆ. ದಶಕಗಳ ಕಾಲ ಅವರು ಈ ರಂಗಗಳನ್ನ ಒಂದು ರೇಂಜ್ ಅಲ್ಲಿ ಆಳುತ್ತಾ ಬಂದಿದ್ದಾರೆ. ನಮ್ಮ ಭಾರತ ದೇಶ ಎಂದರೆ ಅವರ ದೃಷ್ಟಿಯಲ್ಲಿ ಕೇವಲ ಒಂದು ದೊಡ್ಡ ಮಾರುಕಟ್ಟೆ ಮಾತ್ರ. ನಾವು ಯಾವಾಗ್ಲೂ ಅವರ ಹತ್ತಿರ ವಸ್ತುಗಳನ್ನ ಕೊಂಡುಕೊಳ್ಳಬೇಕು ಅಷ್ಟೇ. ಅದಕ್ಕಿಂತ ಹೆಚ್ಚಾಗಿ ನಮ್ಗೇನು ಕೈಲಾಗಲ್ಲ, ನಮ್ಗೆ ಅಷ್ಟೊಂದು ಸೀನ್ ಇಲ್ಲ ಎನ್ನುವಂತೆ ಅವರು ಯಾವಾಗ್ಲೂ ಭಾವಿಸುತ್ತಾ ಬಂದಿದ್ರು. ಇದು ಒಂದು ಕಾಲದ ಮಾತು. ಆದ್ರೆ ಈಗ ಎಲ್ಲವೂ ಬದಲಾಗಿದೆ. ತಂತ್ರಜ್ಞಾನ ಬೇಕೆಂದರೆ ಯಾವಾಗ್ಲೂ ಅವರ ಮುಖ ನೋಡುತ್ತಾ ಬದುಕುತ್ತಿದ್ದ ನಮ್ಮ ಭಾರತ ದೇಶ 2026ರ ವೇಳೆಗೆ ಅವರಿಗೆ ಫ್ಯೂಸ್ಗಳು ಹಾರಿ ಹೋಗುವಂತಹ ಒಂದು ದೊಡ್ಡ ಶಾಕ್ ನೀಡಿದೆ. ಈ ಹೊಸ ವಾಸ್ತವವನ್ನ ನೋಡಿ ಆ ದೇಶಗಳಿಗೆ ತಲೆ ತಿರುಗೋಗಿದೆ. ಒಂದು ಕಾಲದಲ್ಲಿ ನಮ್ಗೆ ಕ್ರಯೋಜನಿಕ್ ಇಂಜಿನ್ ಅನ್ನ ನೀಡಲು ಅಮೆರಿಕ ಒಪ್ಪಿರ್ಲಿಲ್ಲ, ಕಡಾಖಂಡಿತವಾಗಿ ನೋ ಹೇಳಿತು. ಅಂತದ್ರಲ್ಲಿ ಈಗ ಅದೇ ಅಮೆರಿಕದ ಫೈಟರ್ ಜೆಟ್ ಗಳಿಗೆ ಹಾಗೂ ಅವರ ನ್ಯೂಕ್ಲಿಯರ್ ಟರ್ಬೈನ್ ಗಳಿಗೆ ಅತ್ಯಂತ ಪ್ರಮುಖವಾದ ಪಾರ್ಟ್ಸ್ ಅನ್ನ ನಮ್ಮ ದೇಶದ ಒಬ್ಬ ಹುಡುಗ ಸಪ್ಲೈ ಮಾಡ್ತಿದ್ದಾನೆ ಅಂದ್ರೆ ನೀವು ಎಂದಾದ್ರೂ ಊಹಿಸಿದ್ದೀರಾ? ಸಮಾಜದ ದೃಷ್ಟಿಯಲ್ಲಿ 10ನೇ ತರಗತಿ ಫೇಲ್ ಆದ ಒಬ್ಬ ಹುಡುಗ ಯಾವುದೇ ಕೆಲಸಕ್ಕೂ ಬಾರದವನು ಎಂದು ಮುದ್ರೆ ಹಾಕಿಕೊಂಡ ಒಬ್ಬ ವ್ಯಕ್ತಿ ಇಂದು ಬರೋಬ್ಬರಿ 11,000 ಕೋಟಿಗೂ ಅಧಿಕ ಮೌಲ್ಯದ ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿ ನಿಲ್ಲಿಸಿದ್ದಾನೆ. ಪ್ರಪಂಚದ ಟಾಪ್ ಕಂಪನಿಗಳೆಲ್ಲವೂ ಆತನೊಂದಿಗೆ ಕೆಲಸ ಮಾಡಲು ಕ್ಯೂನಲ್ಲಿ ನಿಂತಿವೆ. ಇದೆಲ್ಲವನ್ನ ಕೇಳ್ತಾ ಇದ್ರೆ ಯಾವುದು ಸಿನಿಮಾ ಸ್ಟೋರಿ ಅಂತ ಅನ್ಸುತ್ತೆ ಅಲ್ವೇ? ಆದ್ರೆ ಇದು ಪಕ್ಕಾ ರಿಯಾಲಿಟಿ. ಇಂದು ಭಾರತದ ರೇಂಜ್ ಸಂಪೂರ್ಣವಾಗಿ ಬದಲಾಗಿದೆ. ಪ್ರಪಂಚದ ಡಿಫೆನ್ಸ್ ಸೆಕ್ಟರ್ ನಲ್ಲಿ ಒಂದು ಪವರ್ಫುಲ್ ಹೆಸರಾಗಿ ನಾವು ಬದಲಾಗಿದ್ದೀವಿ. ಯಾರು ನಮ್ಮನ್ನ ಕಡೆಗಣಿಸಲಾಗದ ಮಟ್ಟಕ್ಕೆ ನಾವು ಈಗ ತಲುಪಿದ್ದೀವಿ. ನಮ್ಮ ಎಕನಾಮಿ ಗ್ರೋತ್ ರೇಟ್ ಈಗ ಪ್ರಪಂಚದಲ್ಲಿ ಅತ್ಯಂತ ವೇಗವಾಗಿದೆ ಎಂದು ಎಲ್ಲರಿಗೂ ತಿಳಿದಿದೆ. ಆದ್ರೆ ಇದೆಲ್ಲವೂ ಯಾವುದೋ ದೊಡ್ಡ ದೊಡ್ಡ ಕಾಲೇಜ್ಗಳಲ್ಲಿ ಲಕ್ಷಾಂತರ ರೂಪಾಯಿ ಹಣವನ್ನ ಕಟ್ಟಿ ಡಿಗ್ರಿ ಓದಿದವರಿಂದ ಮಾತ್ರ ಬಂದಿಲ್ಲ. ತಮ್ಮ ಕಷ್ಟ ಮತ್ತು ಹಠದಿಂದ ಇತಿಹಾಸ ಸೃಷ್ಟಿಸಿದ ನಮ್ಮ ದೇಶದ ಮೇಧಾವಿಗಳಿಂದಲೇ ಇದು ಸಾಧ್ಯವಾಗಿದೆ. ನಿಮ್ಗೆ ಒಂದು ವಿಷಯ ಖಂಡಿತವಾಗಿಯೂ ನೆನಪಿರುತ್ತೆ. ನಮ್ಮ ಇಸ್ರೋಗೆ ತಂತ್ರಜ್ಞಾನ ಬೇಕೆಂದು ಅಮೆರಿಕವನ್ನ ಕೇಳಿದಾಗ ಅವರು ನಮ್ಗೆ ಕೊಡ್ಲಿಲ್ಲ. ಜೊತೆಗೆ ನಮ್ಗೆ ಯಾವುದೇ ರೀತಿಯ ಸಹಾಯ ಮಾಡದಂತೆ ರಷ್ಯಾದ ಮೇಲೂ ಆಗಿನ ಕಾಲದಲ್ಲಿ ಭಾರಿ ಒತ್ತಡ ಹೇರಿದ್ರು. ಅಂದಿನ ದಿನಗಳಲ್ಲಿ ನಮ್ಮ ಪರಿಸ್ಥಿತಿ ಹೀಗಿತ್ತು. ಆದ್ರೆ ಈಗ ಕಾಲಚಕ್ರ ಎಷ್ಟೊಂದು ಬದಲಾಗಿದೆ ಎಂದರೆ ಅದೇ ಅಮೆರಿಕ ಹಾಗೂ ಅವರಂತಹ ಹಲವು ಸೂಪರ್ ಪವರ್ ದೇಶಗಳು ತಮ್ಮ ಅಗತ್ಯಗಳನ್ನ ಪೂರೈಸಿಕೊಳ್ಳಲು ಒಂದು ಭಾರತೀಯ ಕಂಪನಿಯ ಮುಂದೆ ಕೈ ಕಟ್ಕೊಂಡು ನಿಲ್ಲುವ ಪರಿಸ್ಥಿತಿ ಬಂದಿದೆ. ಆ ಕಂಪನಿಯ ಹೆಸರೇ ಆಜಾದ್ ಇಂಜಿನಿಯರಿಂಗ್. ಅದರ ಮಾಲೀಕನ ಹೆಸರು ರಾಕೇಶ್ ಚೋಪ್ಡಾ. ಎಷ್ಟೋ ಅನುಭವ ಇರೋರು ಕೂಡ ಸಾಧಿಸಲು ಹೆದರುವ ಒಂದು ಅದ್ಭುತವನ್ನ ರಾಕೇಶ್ ಸಾಧಿಸಿ ತೋರಿಸಿದ್ದಾನೆ. ಯಶಸ್ಸಿಗೆ ಸರ್ಟಿಫಿಕೇಟ್ ಮಾನದಂಡವಲ್ಲ, ಸಕ್ಸಸ್ ಆಗಲು ಇದೊಂದೇ ರೂಟ್ ಎಂದು ಎಲ್ಲೂ ಬರ್ದಿಲ್ಲ. ಹಾಗೆಯೇ ನಮ್ಮಲ್ಲಿರುವ ಸರ್ಟಿಫಿಕೇಟ್ಗಳು ನಮ್ಮ ಫ್ಯೂಚರ್ ಅನ್ನ ಎಂದಿಗೂ ಡಿಸೈಡ್ ಮಾಡಲಾರವು ಎಂಬುದಕ್ಕೆ ರಾಕೇಶ್ ಚೋಪ್ಡಾ ಅವರ ಜೀವನವೇ ಒಂದು ದೊಡ್ಡ ಉದಾಹರಣೆ. ಈ ದಿನಗಳಲ್ಲಿ ಕೆರಿಯರ್ ಗೈಡೆನ್ಸ್ ಗಾಗಿ ಜನರು ಲಕ್ಷ ಲಕ್ಷ ಖರ್ಚು ಮಾಡಿದ್ದಾರೆ. ಆದ್ರೆ ರಾಕೇಶ್ ಯಾವುದೇ ಫಾರ್ಮಲ್ ಎಜುಕೇಶನ್ ಇಲ್ಲದೆಯೇ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ಪ್ರಪಂಚಕ್ಕೆ ಒಂದು ದೊಡ್ಡ ಇನ್ಸ್ಪಿರೇಷನ್ ಆಗಿ ನಿಂತಿದ್ದಾರೆ. ಲೈಫ್ ನಲ್ಲಿ ನೀನೇನು ಕಿತ್ತಾಕಲ್ಲ, ನಿನ್ನಿಂದ ಏನು ಸಾಧ್ಯವಿಲ್ಲ ಎಂದು ಶಾಲೆಯಲ್ಲಿ ಅನಿಸಿಕೊಂಡ ಆ ಹುಡುಗ ಇಂದು ಮಾರುಕಟ್ಟೆಯಲ್ಲಿ ಬರೋಬ್ಬರಿ 11,145 ಕೋಟಿ ರೂಪಾಯಿಗಳ ಮಾರ್ಕೆಟ್ ಕ್ಯಾಪ್ ಇರುವ ಕಂಪನಿಗೆ ಬಾಸ್ ಆಗಿದ್ದಾನೆ. ಆದ್ರೆ ಇದೆಲ್ಲವೂ ಒಂದೇ ರಾತ್ರಿಯಲ್ಲಿ ನಡೆದು ಹೋಗಿಲ್ಲ. ಇದ್ರ ಹಿಂದೆ ಬರೋಬ್ಬರಿ 12 ವರ್ಷಗಳ ಸೈಲೆಂಟ್ ಕಷ್ಟ ಅಡಗಿದೆ. ಆ ಕಷ್ಟವೇ ಒಬ್ಬ ಲೂಸರ್ ಅನ್ನ ಜೀನಿಯಸ್ ಆಗಿ ಬದಲಾಯಿಸಿದೆ. ರಾಕೇಶ್ 10ನೇ ತರಗತಿಯಲ್ಲಿ ಫೇಲ್ ಆದಾಗ ಸುತ್ತಮುತ್ತಲಿನವರು, ಬಂಧುಗಳು ಎಲ್ಲರೂ ಆತನನ್ನ ಆಡಿಕೊಂಡಿದ್ರು. ಎಲ್ಲರೂ ಆತನನ್ನ ಆಡ್ಕೊಂಡ್ರು. ನಮ್ಮಲ್ಲಿ ಸಾಮಾನ್ಯವಾಗಿ ನಡೆಯುವುದು ಇದೇ ತಾನೆ. ಓದಿನಲ್ಲಿ ಕೊಂಚ ಹಿಂದುಳಿದ್ರೆ ಇನ್ನು ಅವನು ಲೈಫ್ ಅಲ್ಲಿ ಅಷ್ಟೇ, ಅವನ ಫ್ಯೂಚರ್ ಅಂಧಕಾರವೇ ಎಂದು ಮೊದಲೇ ಫಿಕ್ಸ್ ಆಗಿ ಬಿಡ್ತಾರೆ. ಆದ್ರೆ ರಾಕೇಶ್ ಹತ್ತಿರ ಒಂದು ಪವರ್ ಇತ್ತು. ಅದೇನಂದ್ರೆ ಯಾವುದೇ ಡಿಗ್ರಿ ಕಲಿಸಲಾರದ ಅದ್ಭುತವಾದ ದೂರದೃಷ್ಟಿ. ರಾಕೇಶ್ ಮೊದಲಿಗೆ ಅವರ ತಂದೆಗೆ ಸೇರಿದ ಒಂದು ಸಣ್ಣ ನಟ್ ಬೋಲ್ಟ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದ. ಆ ಫ್ಯಾಕ್ಟರಿಯ ಹೆಸರು ಅಟ್ಲಾಸ್ ಫಾಸ್ಟ್ನರ್ಸ್. ಆತ ಅಲ್ಲಿ ಕೇವಲ ಯಾವುದೋ ಕೂಲಿ ಕೆಲಸ ಮಾತ್ರ ಮಾಡಲಿಲ್ಲ, ಯಂತ್ರಗಳು ಹೇಗೆ ಕೆಲಸ ಮಾಡುತ್ತದೆ ಎಂಬ ಪ್ರಾಕ್ಟಿಕಲ್ ನಾಲೆಡ್ಜ್ ಅನ್ನು ಕೂಡ ಕಲ್ತ್ಕೊಂಡ. ಮಿಷಿನ್ ಗಳ ಭಾಷೆಯನ್ನ ಡಿಕೋಡ್ ಮಾಡ್ದ. ಹಾಗೆಯೇ ಸ್ವತಃ ತನ್ನಷ್ಟಕ್ಕೆ ತಾನೇ ಒಬ್ಬ ಇಂಜಿನಿಯರ್ ಆಗಿ ಬದಲಾಗಿ ಹೋದ. ಕಾಲೇಜಿನ ಮೆಟ್ಟಿಲು ಹತ್ತದೇ ಇದ್ರು ಸರಿ, IIT-ಯಲ್ಲಿ ಓದಿದ ಟಾಪರ್ಗಳು ಕೂಡ ತಲೆ ಚೆಚ್ಚಿಕೊಳ್ಳುವಂತಹ ಇಂಜಿನಿಯರಿಂಗ್ ಟೆಕ್ನಿಕ್ ಗಳನ್ನ ಆತ ಅತ್ಯಂತ ಸುಲಭವಾಗಿ ಅರ್ಥ ಮಾಡಿಕೊಂಡ. 2008ರಲ್ಲಿ ರಾಕೇಶ್ ವಯಸ್ಸು ಕೇವಲ 17 ವರ್ಷ. ಆ ಚಿಕ್ಕ ವಯಸ್ಸಿನಲ್ಲೇ ತನ್ನ ಸ್ವಂತ ಕಂಪನಿ ಆಜಾದ್ ಇಂಜಿನಿಯರಿಂಗ್ ಅನ್ನ ಸ್ಟಾರ್ಟ್ ಮಾಡಿದ. ಆತನ ಬಳಿ ಆಗ ಕೋಟಿ ಕೋಟಿ ರೂಪಾಯಿಗಳ ಫಂಡಿಂಗ್ ಇರಲಿಲ್ಲ, AC ಇರುವ ಕಾರ್ಪೊರೇಟ್ ಆಫೀಸ್ಗಳು ಇರಲಿಲ್ಲ. ಇದ್ದದ್ದೊಂದೇ ಒಂದು ಹಳೆಯ CNC ಮಷಿನ್. ಹೈದರಾಬಾದ್ನ ಬಾಲಾ ನಗರದಲ್ಲಿ 200 ಚದರ ಮೀಟರ್ನ ಒಂದು ಸಣ್ಣ ಟಿನ್ ಶೆಡ್ ಅಷ್ಟೇ.
ಆ ಸಣ್ಣ ಶೆಡ್ನಿಂದಲೇ ಒಂದು ದೊಡ್ಡ ಸಂಚಲನವೇ ಶುರುವಾಯಿತು. ಮುಂಬರುವ ದಿನಗಳಲ್ಲಿ ಆ ಸಂಚಲನ ಪ್ರಪಂಚದಾದ್ಯಂತ ಮೊಳಗುವಂತೆ ಮಾಡ್ತು. ಆಗಿನ ದಿನಗಳಲ್ಲಿ ಆಜಾದ್ ಇಂಜಿನಿಯರಿಂಗ್ ಟರ್ನ್ಓವರ್ ಕೇವಲ ₹1 ಕೋಟಿ ಮಾತ್ರ ಇತ್ತು. ಆದ್ರೆ ರಾಕೇಶ್ ಡ್ರೀಮ್ಸ್ ಮಾತ್ರ $1 ಬಿಲಿಯನ್ ಇತ್ತು. ಆತ ಥರ್ಮಲ್ ಪವರ್ ಟರ್ಬೈನ್ಗಳಿಗಾಗಿ ಏರ್ ಪಾಯಿಲ್ಸ್ ತಯಾರು ಮಾಡಲು ಶುರು ಮಾಡ್ದ. ಇವುಗಳನ್ನ ತಯಾರಿ ಮಾಡುವುದು ಅತ್ಯಂತ ಕಷ್ಟಕರವಾದ ಹೈಟೆಕ್ ಪಾರ್ಟ್ಸ್. ಸ್ಟಾರ್ಟಿಂಗ್ ನಲ್ಲಿ ಆಜಾದ್ ಇಂಜಿನಿಯರಿಂಗ್ ಗ್ಲೋಬಲ್ ಮಾರುಕಟ್ಟೆಗೆ ಎಂಟ್ರಿ ಕೊಟ್ಟಾಗ ವಿದೇಶಿ ಕಂಪನಿಗಳು ಅವರ ಅಸ್ತಿತ್ವವನ್ನೇ ನಂಬಲಿಲ್ಲ. ಅವರ ಡೌಟ್ ಏನಂದ್ರೆ ಇಷ್ಟೊಂದು ಕಾಂಪ್ಲೆಕ್ಸ್ ಆದ 3D ರೊಟೇಟಿಂಗ್ ಪಾರ್ಟ್ಸ್ ಅನ್ನ ಒಂದು ಸಣ್ಣ ಭಾರತೀಯ ಕಂಪನಿ ಹೇಗೆ ತಯಾರಿ ಮಾಡಲು ಸಾಧ್ಯ ಎಂದು. ಗ್ಲೋಬಲ್ OEMಗಳು ಆಶ್ಚರ್ಯಪಟ್ಟವು. ಯಾಕಂದ್ರೆ ಈ ಪಾರ್ಟ್ಸ್ ತಯಾರಿ ಮಾಡುವುದರಲ್ಲಿ ಒಂದು ಸಣ್ಣ ತಪ್ಪು ನಡೆದ್ರು ಸರಿ, ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಿಮಾನ ಅಥವಾ ಪವರ್ ಪ್ಲಾಂಟ್ ಸ್ಫೋಟಗೊಂಡು ಸರ್ವನಾಶವಾಗುತ್ತೆ. ಇಲ್ಲಿ ಕೇವಲ 0.01% ನಷ್ಟು ದೋಷ ಕೂಡ ಇರಬಾರ್ದು. ಆದ್ರೆ ತನ್ನ ಕ್ವಾಲಿಟಿ ಮತ್ತು ಪರ್ಫೆಕ್ಷನ್ ಇಂದ ರಾಕೇಶ್ ಚೋಪ್ಡಾ ಎಲ್ಲರ ಮೈಂಡ್ ಬ್ಲಾಕ್ ಮಾಡಿಬಿಟ್ರು. ಭಾರತ ಎಂದರೆ ಕೇವಲ ಚೀಪ್ ಕ್ವಾಲಿಟಿ ಕೆಲಸಗಳನ್ನೇ ಮಾಡುತ್ತೆ ಎಂದು ಭಾವಿಸಿದ್ದವರ ನಂಬಿಕೆಗಳೆಲ್ಲವನ್ನ ಡಮ್ಮಿ ಮಾಡಿದ್ರು. ನೋಡುತ್ತಿದ್ದಂತೆಯೇ ಆಜಾದ್ ಇಂಜಿನಿಯರಿಂಗ್ ಒಂದು ಹೆಸರಿನಿಂದ ಒಂದು ಬ್ರ್ಯಾಂಡ್ ಆಗಿ ಬದಲಾಯಿತು. ಏರೋಸ್ಪೇಸ್, ಡಿಫೆನ್ಸ್, ಇಂಧನ, ಆಯಿಲ್ ಅಂಡ್ ಗ್ಯಾಸ್ ನಂತಹ ದೊಡ್ಡ ದೊಡ್ಡ ಸೆಕ್ಟರ್ ಗಳಿಗೆ ಅಗತ್ಯವಿರುವ ಮೋಸ್ಟ್ ಕ್ರಿಟಿಕಲ್ ಪಾರ್ಟ್ಸ್ ಅನ್ನ ತಯಾರು ಮಾಡಲು ಸ್ಟಾರ್ಟ್ ಮಾಡ್ತು. ಪ್ರಪಂಚದಾದ್ಯಂತ ಇಂತಹ ಪಾರ್ಟ್ಸ್ ತಯಾರು ಮಾಡುವ ಕೆಪಾಸಿಟಿ ಇರುವ ಕಂಪನಿಗಳನ್ನ ಬಹುಶಃ ಬೆರಳಿಕೆಯಲ್ಲಿ ಲೆಕ್ಕ ಹಾಕಬಹುದು. ಇಂದು ನೀವು ಯಾವುದೇ ಗ್ಲೋಬಲ್ ಕಂಪನಿಯ ಹೆಸರು ತಗೊಳ್ಳಿ, ರೋಲ್ಸ್ ರಾಯಲ್ಸ್, ಬೋಯಿಂಗ್, ಸ್ಯಾಪ್ರನ್, ಮಿತ್ಸುಬಿಷಿ, ಸೀಮೆನ್ಸ್, ಇವರೆಲ್ಲರೂ ಆಜಾದ್ ಇಂಜಿನಿಯರಿಂಗ್ ನ ಸ್ಟ್ರಾಟಜಿಕ್ ಪಾರ್ಟ್ನರ್ಸ್. ಒಂದು ಕಾಲದಲ್ಲಿ ನಮ್ಮೊಂದಿಗೆ ತಂತ್ರಜ್ಞಾನ ಹಂಚಿಕೊಳ್ಳಲು ಹಿಂಜರಿಯುತ್ತಿದ್ದ ಅಮೆರಿಕ ಇಂದು ಭಾರತದಲ್ಲಿ ತಯಾರಾದ ಈ ಪಾರ್ಟ್ಸ್ ಇಲ್ಲದೆ ತಮ್ಮ ವಿಮಾನಗಳನ್ನ ಗಾಳಿಯಲ್ಲಿ ಹಾರಿಸಲು ಸಾಧ್ಯವಾಗದ ಪರಿಸ್ಥಿತಿ. ಇಲ್ಲಿ ಈ ಸ್ಟೋರಿಯಲ್ಲಿ ಇನ್ನೊಂದು ಸೂಪರ್ ಟ್ವಿಸ್ಟ್ ಇದೆ. ನಮ್ಮ ಕ್ರಿಕೆಟ್ ಐಕಾನ್ ಸಚಿನ್ ತೆಂಡೂಲ್ಕರ್ ಎಂಟ್ರಿಯೊಂದಿಗೆ ಸೀನ್ ಇನ್ನೂ ಹೈಲೈಟ್ ಆಯ್ತು. ರಾಕೇಶ್ ಚೋಪ್ಡಾ ವಿಷನ್ ಮತ್ತು ತಂತ್ರಜ್ಞಾನದ ಮೇಲೆ ಸಚಿನ್ಗೆ ಎಷ್ಟು ನಂಬಿಕೆ ಬಂತು ಎಂದರೆ 2023 ಮಾರ್ಚ್ ಅಲ್ಲಿ ಬರೋಬ್ಬರಿ 100 ಕೋಟಿಯನ್ನ ಆಜಾದ್ ಇಂಜಿನಿಯರಿಂಗ್ ನಲ್ಲಿ ಇನ್ವೆಸ್ಟ್ ಮಾಡಿದ್ರು. ಆ ನಂತರ ಕಂಪನಿ IPO ಬಂತು. ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಲಿಸ್ಟ್ ಆದಾಗ ಸಚಿನ್ ಹೂಡಿಕೆ ಮಾಡಿದ ಮೌಲ್ಯ ಬರೋಬ್ಬರಿ 15 ಪಟ್ಟು ಹೆಚ್ಚಾಯ್ತು. ಒಂದ್ಸಲ ಯೋಚನೆ ಮಾಡಿ, 10ನೇ ತರಗತಿ ಫೇಲ್ ಎಂದು ಎಲ್ಲರೂ ಲೈಟ್ ಆಗಿ ತಗೊಂಡ ಒಬ್ಬ ವ್ಯಕ್ತಿ ಮಾಡಿದ ಕೆಲಸಕ್ಕೆ ದೇಶದ ಅತಿ ದೊಡ್ಡ ವ್ಯಕ್ತಿಯೊಬ್ಬರಾದ ಸಚಿನ್ ಅಷ್ಟೊಂದು ವ್ಯಾಲ್ಯೂ ಕೊಟ್ಟಿದ್ದಾರೆ ಎಂದರೆ ಅದು ಸಾಮಾನ್ಯ ವಿಷಯವೇ ಅಲ್ಲ. ಆ ನಂತರ ಸಚಿನ್ ತನ್ನ ಇನ್ವೆಸ್ಟ್ಮೆಂಟ್ ಅನ್ನ ವಾಪಸ್ ಪಡೆದ್ರು ಸರಿ, ಅವರು ಮಾಡಿದ ಆ ಕೆಲಸ ಆಜಾದ್ ಇಂಜಿನಿಯರಿಂಗ್ ನ ಸ್ಟಾಮಿನಾ ಏನು ಎಂಬುದನ್ನ ಪ್ರಪಂಚಕ್ಕೆ ಕ್ಲಿಯರ್ ಆಗಿ ತೋರಿಸ್ಕೊಡ್ತು. ರಾಕೇಶ್ ಚೋಪ್ಡಾ ಕಂಪನಿ ತಯಾರು ಮಾಡುವ ಬಿಡಿ ಭಾಗಗಳು ಎಷ್ಟು ಪವರ್ಫುಲ್ ಅಂದ್ರೆ ನೀವು ನಿಜವಾಗಿಯೂ ಶಾಕ್ ಆಗ್ತೀರಾ. ಅವರು ತಯಾರು ಮಾಡುವ ರೊಟೇಟಿಂಗ್ ಪಾರ್ಟ್ಸ್ ಅನ್ನ ಭೂಮಿಯ 300 ಅಡಿ ಒಳಗಿರುವ ಆಯಿಲ್ ಅಂಡ್ ಗ್ಯಾಸ್ ಡ್ರಿಲ್ಲಿಂಗ್ ಮಷಿನ್ ಗಳಲ್ಲಿ ಬಳಸಲಾಗುತ್ತೆ. ಅಲ್ಲಿರುವ ಪ್ರೆಷರ್ ಮತ್ತು ಟೆಂಪರೇಚರ್ ಅನ್ನ ತಡೆದುಕೊಳ್ಳುವುದು ಸಾಧಾರಣವಾಗಿ ಅಸಾಧ್ಯ. ಹಾಗೆಯೇ ಮತ್ತೊಂದೆಡೆ ಭೂಮಿಯಿಂದ 300 ಅಡಿಗಿಂತಲೂ ಮೇಲೆ ಗಾಳಿಯಲ್ಲಿ ಹಾರುವ ವಿಮಾನಗಳ ಇಂಜಿನ್ಗಳಲ್ಲೂ ಇದೇ ಪಾರ್ಟ್ಸ್ ಕೆಲಸ ಮಾಡುತ್ತಿರುತ್ತವೆ. ಅಷ್ಟೇ ಅಲ್ಲ, ನಮ್ಮ ಭಾರತದ ಅಣು ಟರ್ಬೈನ್ ಗಳಿಗೆ ಪವರ್ ಕೊಡುವುದು ಕೂಡ ಇದೇ ಭಾಗಗಳೇ. ಇವುಗಳೇನೋ ನಾವು ಸೈಕಲ್ಗೆ ಬಿಗಿಯುವ ನಟ್ ಬೋಲ್ಟ್ ತರಹದ್ದಲ್ಲ. ಪ್ರಪಂಚದ ದೇಶಗಳು ಪೈಪೋಟಿ ನಡೆಸುವ ಹೈ ಎಂಡ್ ತಂತ್ರಜ್ಞಾನ ಇದು. ಅದು ಒಬ್ಬ ಭಾರತೀಯನ ಹಠದಿಂದಲೇ ಇದೆಲ್ಲವೂ ಸಾಧ್ಯವಾಗಿದೆ. ಇದನ್ನ 2026 ವೇಳೆಗೆ ಆಜಾದ್ ಇಂಜಿನಿಯರಿಂಗ್ ನ ರೇಂಜ್ ಇನ್ನೊಂದು ಲೆವೆಲ್ಗೆ ಹೋಗಿದೆ. ಅವರು ಕೇವಲ ಪಾರ್ಟ್ಸ್ ಗಳನ್ನ ತಯಾರು ಮಾಡಲು ಸೀಮಿತವಾಗಿಲ್ಲ. ನಮ್ಮ ರಕ್ಷಣಾ ಸಂಸ್ಥೆ DRDO ಸೇರಿದ ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ ನೊಂದಿಗೆ ಒಂದು ಬೃಹತ್ ಡೀಲ್ ಅನ್ನ ಕುದುರಿಸಿಕೊಂಡಿದ್ದಾರೆ. ಈ ಡೀಲ್ ಪ್ರಕಾರ ಆಜಾದ್ ಇಂಜಿನಿಯರಿಂಗ್ ಈಗ ಹೈಬ್ರಿಡ್ ಟರ್ಬೋ ಗ್ಯಾಸ್ ಜನರೇಟರ್ ಇಂಜಿನ್ ಗಳನ್ನ ಉತ್ಪಾದಿಸ್ತಾ ಇದೆ. ಅವುಗಳನ್ನ ಅಸೆಂಬಲ್ ಮಾಡಿ ಇಂಟಿಗ್ರೇಟ್ ಮಾಡುತ್ತಿದೆ. ನಮ್ಮ ಡಿಫೆನ್ಸ್ ತಯಾರಿಕಾ ರಂಗದಲ್ಲಿ ಇದು ನಿಜಕ್ಕೂ ಒಂದು ಕ್ರಾಂತಿಕಾರಿ ಹೆಜ್ಜೆಯಾಗಿದೆ. ಇಂದು ರಾಕೇಶ್ ಚೋಪ್ಡಾ ಒಂದು ಯೂನಿಕಾರ್ನ್ ಕಂಪನಿಗೆ ಬಾಸ್. 2023-24 ವರ್ಷದಲ್ಲಿ ಅವರ ಕಂಪನಿಯ ಆದಾಯ $350 ಕೋಟಿ ತಲುಪಿದೆ. ಮಾರ್ಕೆಟ್ ವ್ಯಾಲ್ಯೂ ಅಂತೂ ಬರೋಬ್ಬರಿ $1 ಬಿಲಿಯನ್ ದಾಟಿ ಹೋಗಿದೆ. ಈಗ ಕಂಪನಿಯಲ್ಲಿ 1200ಕ್ಕೂ ಹೆಚ್ಚು ಜನರು ಕೆಲಸ ಮಾಡ್ತಿದ್ದಾರೆ. ಈ ಮಟ್ಟಕ್ಕೆ ಬರುವ ಮುನ್ನ ಸ್ವತಃ ತನ್ನಷ್ಟಕ್ಕೆ ತಾನೇ ಒಬ್ಬ ಇಂಜಿನಿಯರ್ ಆಗಿ ಬದಲಾಗಲು ತನಗೆ 4 ವರ್ಷ ಬೇಕಾಯಿತು ಎಂದು ರಾಕೇಶ್ ಹೇಳ್ತಾ ಇರ್ತಾರೆ. ಯಾವ ಪಾರ್ಟ್ ಎಲ್ಲಿ ಬಳಸಬೇಕು, ಯಾಕೆ ಬಳಸಬೇಕು ಎಂದು ಅರ್ಥ ಮಾಡಿಕೊಳ್ಳೋದಕ್ಕಾಗಿ ಅವರು ತಮ್ಮ ಸಮಯವನ್ನೆಲ್ಲ ಫ್ಯಾಕ್ಟರಿಯಲ್ಲಿ ಮಿಷಿನ್ಗಳ ಮಧ್ಯೆ ಕಳೆಯುತ್ತಿದ್ರಂತೆ. ತನ್ನ ಕೆಲಸದ ಮೇಲೆ ಅವ್ರಿಗಿದ್ದ ಆ ಹುಚ್ಚು, ಆ ಪ್ಯಾಷನ್ ಇವತ್ತು ಪ್ರಪಂಚವೇ ಅವರ ಮುಂದೆ ತಲೆಬಾಗುವಂತೆ ಮಾಡಿದೆ. ಆತ್ಮ ನಿರ್ಭರ ಭಾರತದ ಹೆಮ್ಮೆಯ ಸಂಕೇತ. ಈ ಕತೆ ಕೇವಲ ಒಬ್ಬ ಬಿಸ್ನೆಸ್ ಮ್ಯಾನ್ ನ ಸಕ್ಸಸ್ ಸ್ಟೋರಿ ಮಾತ್ರವಲ್ಲ, ಆತ್ಮ ನಿರ್ಭರತೆಯ ಹಾದಿಯಲ್ಲಿ ನಾವು ಎಷ್ಟು ದೂರ ಬಂದಿದ್ದೇವೆ ಎನ್ನುವುದಕ್ಕೆ ನಮ್ಮೆಲ್ಲರ ಹೆಮ್ಮೆಯ ಕಾರಣಕ್ಕೆ ಇದೊಂದು ಸಿಂಬಲ್. ಅಮೆರಿಕ, ಯುರೋಪ್, ಜಪಾನ್, ಚೀನಾದಂತಹ ದೇಶಗಳ ಕಂಪನಿಗಳನ್ನು ಮೀರಿಸಿ ಆಜಾದ್
ಇಂಜಿನಿಯರಿಂಗ್ ಪ್ರಪಂಚದ ಮಾರುಕಟ್ಟೆಯಲ್ಲಿ ತನ್ನದೇ ಆದ ಒಂದು ಸ್ಟ್ರಾಂಗ್ ಪ್ಲೇಸ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿರೋದು ಪ್ರತಿ ಭಾರತೀಯನಿಗೂ ಹೆಮ್ಮೆಯ ವಿಷಯ. ಪ್ರಪಂಚಕ್ಕೆ ಹಾದಿ ತೋರಿಸಬಲ್ಲ ಟ್ಯಾಲೆಂಟ್ ಈಗ ನಮ್ಮ ಭಾರತದಲ್ಲೇ ಇದೆ. ನಿನ್ನಲ್ಲಿ ಟ್ಯಾಲೆಂಟ್ ಇದ್ದು ಏನನ್ನಾದ್ರೂ ಸಾಧಿಸಬೇಕೆಂಬ ಹಠ ಇದ್ರೆ ಕೈಯಲ್ಲಿರುವ ಒಂದು ಸಣ್ಣ ಕಾಗದದ ಚೂರು ಅಂದರೆ ನಿನ್ನ ಮಾರ್ಕ್ಸ್ ಕಾರ್ಡ್ ನಿನ್ನ ಫ್ಯೂಚರ್ ಅನ್ನ ಡಿಸೈಡ್ ಮಾಡಲು ಸಾಧ್ಯವಿಲ್ಲ ಎಂದು ರಾಕೇಶ್ ಚೋಪ್ಡಾ ಪ್ರೂವ್ ಮಾಡಿದ್ದಾರೆ. 2026ರ ವೇಳೆಗೆ ನಮ್ಮ ಸ್ವಂತ ಹೈಬ್ರಿಡ್ ಟರ್ಬೋ ಇಂಜಿನ್ಗಳು ಡಿಫೆನ್ಸ್ ಸೆಕ್ಟರ್ಗೆ ಬಂದರೆ ಆಗ ಪ್ರಪಂಚ ಹೇಗೆ ಶಾಕ್ ಆಗುತ್ತದೆ ಎಂದು ಒಂದ್ಸಲ ಊಹಿಸಿಕೊಳ್ಳಿ. ಒಂದು ಕಾಲದಲ್ಲಿ ನಮ್ಮ ಮೇಲೆ ನಿರ್ಬಂಧಗಳನ್ನ ಹೇರಿದ ದೇಶಗಳ ಈಗ ನಮ್ಮ ತಂತ್ರಜ್ಞಾನವನ್ನ ನೋಡಿ ಆಶ್ಚರ್ಯ ಪಡುತ್ತಿವೆ. ಆಜಾದ್ ಇಂಜಿನಿಯರಿಂಗ್ ನ ಬೆಳವಣಿಗೆ ಈಗ ರಾಕೆಟ್ ಸ್ಪೀಡ್ ನಲ್ಲಿದೆ. ಈಗ ಕೇವಲ ಬಿಡಿಭಾಗಗಳಲ್ಲದೆ ಬರೋಬ್ಬರಿ ಫುಲ್ ಅಸೆಂಬ್ಲಿಗಳನ್ನ ತಯಾರು ಮಾಡುವ ರೂಟ್ ನಲ್ಲಿ ಈ ಕಂಪನಿ ಹೋಗ್ತಿದೆ. 200 ಚದರ ಮೀಟರ್ ನ ಸಣ್ಣ ಶೆಡ್ ನಲ್ಲಿ ಆರಂಭವಾದ ಈ ಜರ್ನಿ ಇಂದು ಒಂದು ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಬದಲಾಗಿದೆ. ಇಂದು ಭಾರತ ಬದಲಾಗುತ್ತಿದೆ. ಈ ಬದಲಾವಣೆಯ ಅಸಲಿ ಹೀರೋಗಳು ಗ್ರೌಂಡ್ ಲೆವೆಲ್ ನಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಿರುವವರೇ. ಆಜಾದ್ ಇಂಜಿನಿಯರಿಂಗ್ ನ ಸಕ್ಸಸ್ ನೋಡ್ತಾ ಇದ್ರೆ ಫ್ಯೂಚರ್ ಎಲ್ಲವೂ ನಮ್ಮದೇ ಎಂದು ಕ್ಲಿಯರ್ ಆಗಿ ಅರ್ಥವಾಗುತ್ತೆ. ಅದು ಡಿಫೆನ್ಸ್ ಸೆಕ್ಟರ್ ಇರಲಿ, ಏರೋಸ್ಪೇಸ್ ಇರಲಿ, ಇನ್ ಮುಂದೆ ಪ್ರತಿ ಜಾಗದಲ್ಲೂ ನಮ್ಮ ತ್ರಿವರ್ಣ ಧ್ವಜ ರಾರಾಜಿಸುತ್ತೆ. ರಾಕೇಶ್ ಚೋಪ್ಡಾ ಸ್ಟೋರಿ ನಮ್ಗೆ ಏನು ಕಲಿಸುತ್ತದೆ ಎಂದರೆ ಫೇಲ್ಯೂರ್ ಅನ್ನೋದು ಜಸ್ಟ್ ನಮ್ಗೆ ಒಂದು ಸ್ಟಾಪ್ ಇದ್ದಾಗೆ, ಅದೇ ನಮ್ಮ ಗಮ್ಯಸ್ಥಾನವಲ್ಲ. ಇವತ್ತು ನಿನ್ನ ಫೇಲ್ಯೂರ್ ಅಂತ ಕರೆಯುವವರೇ ನಾಳೆ ನಿನ್ನ ಸಕ್ಸಸ್ ನೋಡಿ ಶ್ಲಾಘಿಸ್ತಾರೆ. ನೀನು ಮಾಡಬೇಕಾಗಿರೋದು ಒಂದೇ, ನಿನ್ನ ಕಷ್ಟವನ್ನ, ನಿನ್ನ ವಿಷನ್ ಅನ್ನ ನೀನು ನಂಬಬೇಕು. ನಾನು ಹೇಳುತ್ತಿರೋದು ನಿಜವೋ ಅಲ್ಲವೋ ಅಂತ ಕಾಮೆಂಟ್ಸ್ ನಲ್ಲಿ ತಿಳಿಸಿ. ಹಾಗೆಯೇ ವಿಡಿಯೋ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.